ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಧ್ರುವ ಪೊಲ್ಲು 7 ಚಾನಲ್. ನಾನು ನಿಮ್ಮ ಪ್ರೀತಿಯ ಧ್ರುವ ಕುಮಾರ್. ಇವತ್ತು ನಾವು ಶೃಂಗೇರಿ ಶ್ರೀ ಶಾರದಾ ಸನ್ನಿಧಿಗೆ ಹೋಗುತ್ತಾ ಇದ್ದೇವೆ. ಹಾಗಾದರೆ ಬನ್ನಿ, ನೀವು ಕೂಡ ನಮ್ಮ ಜೊತೆ ಜಾಯಿನ್ ಆಗಿ. ಓಕೆ, ಹಾಗಾದರೆ ನಾವೀಗ ಕಾರ್ ಪಾರ್ಕಿಂಗ್ ಮಾಡಿ ಬರ್ತೇವೆ. ನೀವು ನೋಡ್ತಾ ಇರ್ಬೋದು, ನಾವಿಲ್ಲಿ ಹೋಗ್ತಿರುವಾಗ ನಮಗೆ ದ್ವಾರ ಸಿಕ್ಕಿದೆ ನೋಡಿ. ಇದೇ ಶೃಂಗೇರಿ ಶಾರದಾ ದೇವಸ್ಥಾನದ ಮುಖ್ಯ ದ್ವಾರ. ನಾವು ಇಲ್ಲಿಂದ ಹೋಗಿ ಕಾರ್ ಪಾರ್ಕ್ ಮಾಡಿ ಬರ್ತೇವೆ. ನೋಡಿ, ಇದೇ ಶೃಂಗೇರಿ ಶಾರದಾ ದೇವಸ್ಥಾನದ ಮುಖ್ಯ ದ್ವಾರ. ನೋಡಿ, ಎಷ್ಟು ಸುಂದರವಾಗಿದೆ ಅಲ್ಲವಾ? ನಾವು ಹೊರಗಡೆಯಿಂದ ಹೋದಾಗ ಎಷ್ಟು ಸುಂದರವಾಗಿ ಕಾಣುತ್ತದೆಯೋ, ಒಳಗಡೆಯಿಂದವೂ ಅಷ್ಟೇ ಸುಂದರವಾಗಿ ಈ ದ್ವಾರ ಕಾಣುತ್ತದೆ. ಇಲ್ಲಿ ಸ್ವಲ್ಪ ಮುಂದೆ ಹೋದ ತಕ್ಷಣ ಆನೆಗಳು ಎಲ್ಲರಿಗೆ ಆಶೀರ್ವಾದ ಮಾಡುತ್ತದೆ. ನಾನು ಕೂಡ ಆನೆ ಹತ್ತಿರ ಆಶೀರ್ವಾದ ಪಡೆದೆ. ನನ್ನ ಬಳಿ ಬರುವಾಗ ನನಗೆ ಸ್ವಲ್ಪ ಭಯವಾಯಿತು. ಆದರೂ ಆನೆ ನನ್ನನ್ನು ಆಶೀರ್ವದಿಸಿದಾಗ ತುಂಬ ಖುಷಿಯಾಯಿತು ನನಗೆ. ನೋಡಿ, ಈ ಕಲ್ಲಿನಿಂದ ಕೆತ್ತಲಾಗಿರುವ ವಿಗ್ರಹಗಳೆಲ್ಲ ಎಷ್ಟು ಅದ್ಭುತವಾಗಿದೆ. ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಗುರುಮಠಕ್ಕೆ ಹೋಗ್ತಾ ಇದ್ದೇವೆ. ನೋಡಿ, ಇಲ್ಲಿ ಹೊಳೆಯಲ್ಲಿ ಎಷ್ಟು ಮೀನುಗಳನ್ನ ಸಾಕಿದ್ದಾರೆ. ನಾನು ಇದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತೋರಿಸ್ತೇನೆ. ಆದರೆ ಇದರ ಮೊದಲು ನಾವು ಮಠಕ್ಕೆ ಹೋಗಿ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಬರುವ. ಲೆಟ್ಸ್ ಗೋ. ಶೃಂಗೇರಿಗೆ ದೇವರ ದರ್ಶನಕ್ಕೆ ಬರುವವರು ಸ್ವಲ್ಪ ಬೇಗನೆ ಬನ್ನಿ. ಯಾಕಂದರೆ ಇಲ್ಲಿ ಗುರುಮಠಕ್ಕೆ ಪ್ರವೇಶ ಇರುವುದು ಬರೀ 9 ಗಂಟೆಯಿಂದ 12 ಗಂಟೆ ತನಕ ಮಾತ್ರ. ಹಾಗಾಗಿ ನೀವು ಗುರುಗಳ ಆಶೀರ್ವಾದ ಪಡೆಯುವ ಆ ಚಾನ್ಸನ್ನು ಮಿಸ್ ಮಾಡಿಕೊಳ್ಬೇಡಿ. ಇಲ್ಲಿ ನಾವು ಗುರುಮಠಕ್ಕೆ ಹೋಗುತ್ತಿರುವಾಗ ಆಚೆ ಈಚೆ ಶಂಕರಾಚಾರ್ಯರು ಬರೆದಿರುವಂತಹ ಶಂಕರ ಸ್ತುತಿಗಳನ್ನು ಕಾಣಬಹುದು. ವ್ಯರ್ಥವಾದ ಮಾತುಗಳನ್ನು ಆಡುತ್ತಾ ನಿನ್ನ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡದೆ ಅದನ್ನು ಭಗವದ್ಗೀತೆ, ದೇವ ಸಹಸ್ರನಾಮ, ಪುಣ್ಯ ಗ್ರಂಥಗಳ ಪಠಣಕ್ಕೆ ಉಪಯೋಗ ಮಾಡು. ಎಷ್ಟು ಒಳ್ಳೆ ಉಂಟಲ್ಲ. ಅಂತೂ ಇಂತೂ ಗುರುಮಠಕ್ಕೆ ಬಂದ್ವಿ. ಶೃಂಗೇರಿ ದೇವಸ್ಥಾನವೇ ಚೆನ್ನಾಗಿದೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಬಂದು ನೋಡಿದಾಗ ಗುರುಮಠ ಇನ್ನೂ ಸುಂದರವಾಗಿದೆ. ಸೂಪರ್ ಇತ್ತಲ್ಲ ಪುಲಿ. ಯಾರು ಅಮ್ಮ ಆಗಿಪ್ಪೆ ನಾವು ಈಗ ಗುರೂಜಿಯವರ ದರ್ಶನ ಎಲ್ಲ ಮುಗಿಸ್ಕೊಂಡು ಇದೀಗ ನನ್ನ ಫೇವ್ರೆಟ್ ಪ್ಲೇಸ್ ಮೀನುಗಳನ್ನು ನೋಡೋದಕ್ಕೆ ಬರ್ತಾ ಇದ್ದೀವಿ. ನೋಡಿ, ಎಷ್ಟು ಸುಂದರವಾಗಿದೆ ಈ ಹೊಳೆ. ನಾನು ಇಲ್ಲಿ ಮೀನುಗಳಿಗೆ ಮಂಡಕ್ಕೆನೆಲ್ಲ ಹಾಕಿದೆ.
ಇಲ್ಲೆಲ್ಲ ಕಾಯಿನ್ಗಳನ್ನು ನಿಲ್ಲಿಸ್ತಾಯಿದ್ರು. ನಾನು ಕೂಡ ಕಷ್ಟಪಟ್ಟು 3 ಕಾಯಿನ್ ನಿಲ್ಲಿಸಿದೆ. ಇಲ್ಲಿಗೆ ನಮ್ಮ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.